ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿಹ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ರೈತ ಬಾಂಧವರಿಗೆಲ್ಲ ಸಾವಯವ ಸಂಪದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಗೆ ಸರ್ಕಾರದ ಬೆಂಬಲ ಮತ್ತು ಇಲಾಖೆಯ ಸವಲತ್ತುಗಳನ್ನು ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ BS ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ಡಾಕ್ಟರ್ ಚಂದ್ರಶೇಖರ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಸಾವಯವ ಕೃಷಿಗೆ ಸರ್ಕಾರದ ಬೆಂಬಲ ಹಾಗೂ ವಿಶೇಷವಾಗಿ ಕೃಷಿ ಇಲಾಖೆ ಏನೆಲ್ಲ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಸಾವಯವ ಕೃಷಿಯನ್ನು ಮಾಡ್ತಾ ಇರುವಂತಹ ಕೃಷಿಕರಿಗೆ ನೀಡ್ತಾ ಬಂದಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ವಿವಿಧ ರೀತಿಯ ಸವಲತ್ತುಗಳು, ಸಹಾಯಧನಗಳು ಈಗ ಇಲಾಖೆಯಿಂದ ಸಿಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಹಾಗೆಯೇ ಈ ವರ್ಷವೂ ಕೂಡ 2023-24ನೇ ಸಾಲಿಗೂ ಕೂಡ ನಮ್ಮ ಸರ್ಕಾರದ ವತಿಯಿಂದ ಸಾವಯವ ಇಂಗಾಲ ಹೆಚ್ಚಿಸುವಿಕೆ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ನಮಗೆ ವಿವಿಧ ರೀತಿಯ ಸವಲತ್ತುಗಳನ್ನು ರೈತರಿಗೆ ಸಹಾಯಧನದಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ಕಾರ್ಯಕ್ರಮ ಈಗ ಆಲ್ರೆಡಿ ಅನುಮೋದನೆ ಆಗಿದೆ. ಅದನ್ನು ನಾವು ವಿವಿಧ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಅನುಷ್ಠಾನಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಎರಡನೇದಾಗಿ, ಯಾವುದೇ ಒಬ್ಬ ರೈತ ಸಾವಯವ ಇಂಗಾಲವನ್ನು ಹೆಚ್ಚಿಸಬೇಕು ಅಂತಂತಂದರೆ ರೈತನ ಜಮೀನಲ್ಲಿ ಇರತಕ್ಕಂಥ ಸತ್ವಾಂಶಗಳು ಏನಿದ್ದಾವೆ ಅದರ ಬಗ್ಗೆ ನಾವು ಮೂಲ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರಿಗೆ ಕೇಳ್ಕೊಳ್ಳೋದು ಏನಂತಂದರೆ, ನಿಮ್ಮ ಹೊಲ ಗದ್ದೆಗಳಲ್ಲಿ ಏನು ಮಣ್ಣಿನ ಫಲವತ್ತತೆಯನ್ನು ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಪ್ರಮುಖ ಅಂಶ ಆಗಿರ್ತದೆ. ನಿಮ್ಮ ಜಮೀನಿನ ಮಣ್ಣಿನಲ್ಲಿ ರಸಸಾರ, ರಂಜಕ ಹಾಗೂ ಇನ್ನಿತರ ಸೂಕ್ಷ್ಮ ಪೋಷಕಾಂಶಗಳು ಯಾವ ಮಟ್ಟದಲ್ಲಿದ್ದಾವೆ, ನೀವು ಯಾವ ಬೆಳೆಯನ್ನು ಬೆಳೀತಾ ಇದ್ದೀರಿ, ಮುಂದೆ ಯಾವ ಬೆಳೆಯನ್ನು ಬೆಳಿಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ, ಈ ಒಂದು ಪ್ಲ್ಯಾನನ್ನು ಮೊದಲೇ ನಿಮ್ಮ ದಿನಚರಿಯಲ್ಲಿ ಇಟ್ಕೊಂಡ್ರೆ ಮುಂದೆ ಆಗಬಹುದಾದಂತಹ ಅನಾಹುತಗಳು ಏನಿದ್ದಾವೆ, ಮಣ್ಣಿನ ಫಲವತ್ತತೆ ಕಡಿಮೆ ಇರತಕ್ಕಂಥದ್ದು, ಸವಕಳಿಯಾಗಿರುವಂಥದ್ದು, ಹೆಚ್ಚು ದಿನಗಳ ಕಾಲ ನೀರು ನಿಂತು ನಿಮ್ಮ ಮಣ್ಣಿನ ಸತ್ವಾಂಶ ಕಳೆದೋಗಿರುವಂಥದ್ದು, ಅಥವಾ ವಿವಿಧ ಬೆಳೆಗಳನ್ನು ಬೆಳೆದು ಏನು ಈ ಒಂದು ಪೋಷಕಾಂಶಗಳು ಕೊರತೆ ಇರತಕ್ಕಂಥದ್ದು, ಇವೆಲ್ಲವನ್ನು ನೋಡೋದಕ್ಕೆ ಒಂದು ಮಣ್ಣು ಪರೀಕ್ಷೆಯಿಂದ ಬಹಳ ಎಲ್ಲರಿಗೂ ಕೂಡ ಸಹಾಯ ಆಗ್ತದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ನಿಮ್ಮ ಹೊಲ ಗದ್ದೆಗಳಲ್ಲಿ ಮಣ್ಣಿನ ಮಾದರಿಗಳನ್ನು ಸಂಗ್ರಹಣೆಯನ್ನು ಮಾಡಬೇಕಾಗ್ತದೆ. ಯಾವ ರೀತಿ ನಾವು ಮಣ್ಣನ್ನು ಸಂಗ್ರಹಣೆ ಮಾಡಬೇಕು ಅಂತಂದರೆ, ಅದಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಗೆ ನೀವು ಭೇಟಿ ಮಾಡಿದರೆ ಮಣ್ಣನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕೊಡ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಬೇಕು ಅಂತಂದರೆ ಬೆಳೆ ಇದ್ದಂಥ ಸಂದರ್ಭಗಳಲ್ಲಿ ನಾವು ಮಣ್ಣಿನ ಮಾದರಿಗಳನ್ನು ತೆಗೆಯೋಕ್ಕಾಗೋದಿಲ್ಲ. ನೀರು ನಿಂತಿರತಕ್ಕಂಥ ಜಾಗದಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗೆಯೋಕ್ಕಾಗೋದಿಲ್ಲ. ತೆವರಿ ಆಸುಪಾಸು ಏನು ಬರುಗಳು ಅಂತ ನಾವು ಕರಿತೀವಿ, ಆಸುಪಾಸು ಇರ್ತಕ್ಕಂಥ ಜಾಗದಲ್ಲಿ ನಾವು ಮಣ್ಣಿನ ಮಾದರಿಗಳನ್ನು ತೆಗೆಯೋಕ್ಕಾಗೋದಿಲ್ಲ. ಹಾಗೆ ಮರ ಗಿಡಗಳ ಕೆಳಗೆ ಇರ್ತಕ್ಕಂಥ ಮಣ್ಣೇನಿದೆ ಅದನ್ನು ಕೂಡ, ಆ ಮಣ್ಣನ್ನು ಕೂಡ ಮಾದರಿಯಾಗಿ ಸಂಗ್ರಹಣೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಇವು ಬಿಟ್ಟು ಬೇರೆ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಒಂದು ಬೆಳೆಯನ್ನು
ಕಟಾವು ಮಾಡಿದ ನಂತರ ಏನು ಪಾಳು ಬಿದ್ದಿರತಕ್ಕಂಥ ಜಮೀನಿರುತ್ತೆ, ಮುಂದಿನ ಬೆಳೆಗೆ ಹೋಗುವ ಮುನ್ನ ಆ ಒಂದು ಮಣ್ಣು ಮಾದರಿಗಳನ್ನು ಒಂದು 3ರಿಂದ 4 ಮಾದರಿಗಳನ್ನು ಒಂದು ಎಕರೆಗೆ ನೀವು ತೆಗಿಬೇಕಾಗ್ತದೆ. ಆ ರೀತಿಯಾದಂತೆ ಈ 1 ಎಕರೆಗೆ 3ರಿಂದ 4 ಮಾದರಿಗಳು ನಿಮಗೆ ಏರುಪೇರು ಜಮೀನಿದ್ದು ನೀವು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ. ಮಣ್ಣಿನ ಕಣಗಳು ಹೇಗಿದ್ದಾವೆ, ಅಲ್ಲಿ ಮಣ್ಣಿನ ಪದರ ಹೇಗಿದೆ, ಆ ಕಲರ್ ಹೇಗಿದೆ, ಇದನ್ನೆಲ್ಲ ನೀವು ನೋಡಿದಾಗಲೇ ಗೊತ್ತಾಗುತ್ತೆ ನಿಮ್ಮ 1 ಎಕರೆ ಜಾಗದಲ್ಲಿ 2 ತೆಗಿಬೇಕು 3 ತೆಗಿಬೇಕು ಅಂಥೇಳಿ ನೀವೇ ನಿರ್ಧಾರ ಮಾಡಬಹುದು. ಯಾಕೆಂದರೆ ಮಣ್ಣಿನ ಕಲರ್ ಚೇಂಜ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಕೊರತೆಯೂ ಕೂಡ ಇರುತ್ತೆ, ಮಣ್ಣಿನ ವಿಧನೂ ಕೂಡ ಬೇರೆ ಬೇರೆ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ 1 ಎಕರೆಯಲ್ಲಿ ವಿವಿಧ ಮೂಲೆಗಳಿಂದ ಮಧ್ಯ ಇರತಕ್ಕಂಥ ಜಮೀನ ಭಾಗದಿಂದ ಇತರೆ ಜಾಗಗಳಲ್ಲಿ ಮಣ್ಣನ್ನು ಸಂಗ್ರಹಣೆ ಮಾಡಿ ಆ ಮಣ್ಣನ್ನು ಒಂದು ಕಡೆ ತೆಗೆದುಕೊಂಡು ಬಂದು ಅದನ್ನು ಒಂದು ಪೇಪರ್ ಮೇಲೋ ಅಥವಾ ಒಂದು ಚೀಲದ ಮೇಲೋ ಅಥವಾ ಬೇರೆ ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಆ ಒಂದು ಮಣ್ಣನ್ನು ರೌಂಡ್ ಆಕಾರದಲ್ಲಿ ವಿಸ್ತರಿಸಬೇಕು. ಅದನ್ನು ನೀವು 4 ಭಾಗಗಳಾಗಿ ಮಾಡಿ 2 ವಿರುದ್ಧವಾಗಿ ಇರತಕ್ಕಂಥ ಭಾಗಗಳನ್ನು ತೆಗೆದು ಇನ್ನು 2 ಭಾಗ ಏನಿರ್ತವೆ ಆ ಒಂದು ಮಣ್ಣಿನ ಭಾಗಗಳನ್ನು ಮಿಶ್ರಣ ಮಾಡಬೇಕಾಗ್ತದೆ. ಆ ಮಿಶ್ರಣ ಮಾಡಿರ್ತಕ್ಕಂಥ ಮಣ್ಣು ಎಲ್ಲಿವರೆಗೆ ನೀವು ಈ ರೀತಿ ಮಾಡಬೇಕು ಅಂತಂದರೆ ಸರಿಸುಮಾರು 1 kgಯಷ್ಟು ಮಣ್ಣು ನಿಮಗೆ ಸಿಗುವಂತಹ ಒಂದು ಪ್ರಭೇದವರವರೆಗೂ ಕೂಡ ನೀವು ಈ ಒಂದು ಪ್ರಾಸೆಸ್ಸನ್ನು ಮಾಡಬೇಕಾಗ್ತದೆ. ಆ ನಂತರ ಅದನ್ನು ಚೀಲದಲ್ಲಿ ಕಟ್ಟಿ ನಮ್ಮ ಮೈಸೂರಿನಲ್ಲಿರ್ತಕ್ಕಂಥ ಏನು ಮಣ್ಣು ಆರೋಗ್ಯ ಕೇಂದ್ರ ಏನಿದೆ ಅಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು, ಸರ್ವೆ ನಂಬರು ಮತ್ತು ಮುಂದೆ ಏನು ಬೆಳೆ ಬೆಳಿಬೇಕು ಅಂತ ಇದ್ದೀರಿ ಆ ಒಂದು ಪೂರ್ಣ ಮಾಹಿತಿಯೊಂದಿಗೆ ನೀವು ಮಣ್ಣು ಸಂಗ್ರಹಣೆಯನ್ನು ಮಾಡಿ ನಮ್ಮ ಮಣ್ಣು ವಿಶ್ಲೇಷಣಾ ಲ್ಯಾಬ್ಗೆ ಕೊಟ್ಟರೆ ಅಲ್ಲಿ ಅದನ್ನು 1 ವಾರದೊಳಗೆ ನಿಮಗೆ ಆ ಮಣ್ಣಿನ ಸತ್ವದಲ್ಲಿ ಏನೇನಿದೆ, ಏನೇನು ಕೊರತೆ ಇದೆ, ಏನನ್ನು ಎಷ್ಟು ಪ್ರಮಾಣದಲ್ಲಿ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಶು ಮತ್ತು ಇನ್ನಿತರವಾದಂಥ ಅಂಶಗಳಿರ್ತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟ್ಗಳು ಎಷ್ಟು ಪ್ರಮಾಣದಲ್ಲಿ ನೀವು ಹಾಕಬೇಕು ಅಥವಾ ಯಾವುದು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಇದೆ ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾವು ಕೊಡ್ತೀವಿ. ಈ ದರ ಏನಾದರೂ ಇದೆಯಾ? ಇದಕ್ಕೆ ನಾವು ಒಂದು ಸ್ಯಾಂಪಲ್ಲಿಗೆ ರೈತರೇ ತಂದು ಕೊಟ್ಟರೆ 200 ರೂಪಾಯಿಯನ್ನು ನಾವು ಚಾರ್ಜ್ ಮಾಡ್ತೇವೆ. 200 ರೂಪಾಯಿ ಚಾರ್ಜ್ ಮಾಡಿದ ನಂತರ ಅದಕ್ಕೆ ಅವರು ಏನೇನು ಕೇಳ್ತಾರೆ ಆ ಎಲ್ಲ ರೀತಿಯಾದಂಥ ಪೋಷಕಾಂಶಗಳು ಅಂದರೆ ನಾನು ಹೇಳಿದಾಗೆ ಈ ಸಾರಜನಕ, ರಂಜಕ, ಪೊಟ್ಯಾಶು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಗಳ ಬಗ್ಗೆ ನಾವು ಮಾಹಿತಿಯನ್ನು ಮುಂದಿನ ಬೆಳೆಗೆ ಯಾವ ರೀತಿ ನೀವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡ್ತೇವೆ. ಸಾವಯವ ಇಂಗಾಲದ ಬಗ್ಗೆನೂ ಕೂಡ ಮಾಹಿತಿ ಇರುತ್ತೆ ಅನ್ಸುತ್ತೆ. ಸಾವಯವ ಇಂಗಾಲದ ಬಗ್ಗೆನೂ ಕೂಡ ಇರುತ್ತೆ. ಅದರಲ್ಲಿ ನಿಮ್ಮ ಸಾವಯವ ಇಂಗಾಲ ಎಷ್ಟು ನಿಮ್ಮ ಮಣ್ಣಿನಲ್ಲಿ ಇದೆ, ಸೊ ಹೆಚ್ಚಿಗೆ ಮಾಡಬೇಕು ಅಂತಂದರೆ ನೀವು ಏನನ್ನ ನೀವು ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ. ಇಂಗಾಲ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಕಾರ್ಯಕ್ರಮ ಇದೆ ಅಂತ ತಾವು ಆರಂಭದಲ್ಲಿ ಹೇಳಿದ್ರಿ. ಏನು ಕಾರ್ಯಕ್ರಮ ಇರೋದು? ಸಾವಯವ ಇಂಗಾಲ ಹೆಚ್ಚಿಸಬೇಕೆ ಅಂದರೆ ನಾವು ಈ ಮೈಸೂರು ಜಿಲ್ಲೆಯಲ್ಲಿ ಇರತಕ್ಕಂಥ ವಿವಿಧ ತಾಲೂಕುಗಳಲ್ಲಿ ಜಮೀನಲ್ಲಿರ್ತಕ್ಕಂಥ ಒಂದು ಮಣ್ಣು ಮಾದರಿಗಳನ್ನು ತೆಗೆದು ಈಗಾಗಲೇ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದಲ್ಲಿ ನಾವು ನೋಡಿದ್ರೆ ನಮ್ಮಲ್ಲಿ ಭತ್ತ ಬೆಳೀತಕ್ಕಂಥ ತಾಲೂಕುಗಳೇನಿದ್ದಾವೆ, ಹಾಗೆ ಮುಸ್ಕಿನ ಜೋಳ ಬೆಳೀತಕ್ಕಂಥ ತಾಲೂಕುಗಳೇನಿದ್ದಾವೆ, ಈ ಎಲ್ಲ ತಾಲೂಕುಗಳಲ್ಲಿ ಅತಿ ಹೆಚ್ಚು ಜಿಂಕ್ ಕೊರತೆ ಇರತಕ್ಕಂಥದ್ದು ಮತ್ತು ಅದಕ್ಕೆ ಆರ್ಗ್ಯಾನಿಕ್ ಕಾರ್ಬನ್ ನಾವೇನು ಸಾವಯವ ಇಂಗಾಲ ಅಂತ ಹೇಳ್ತೀವಿ ಅದು ಅತಿ ಕಡಿಮೆ ಇರತಕ್ಕಂಥದ್ದು ನಾವು ಕಂಡು ಬರ್ತಾ ಇದೆ. ಸೊ ಇದು ಏನಂತಂದರೆ ಭತ್ತ ಆದ ನಂತರ ಭತ್ತವನ್ನೇ ಬೆಳೀತಾ ಇರೋದು ಮತ್ತು ಅದಕ್ಕೆ ಹೆಚ್ಚುವರಿಯಾಗಿ ರಸಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಯಾವುದೇ ರೀತಿಯಾದಂಥ ಹಸಿರಲ್ಲೇ ಗೊಬ್ಬರಗಳನ್ನು ಬೆಳೆಸಿ ಆ ಮಣ್ಣಿಗೆ ಸೇರಿಸುವಂಥದ್ದು ಮಾಡದೇ ಇಲ್ಲದೆ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಕಾರಣ ಆಗಿರೋದ್ರಿಂದ ಸಾವಯವ ಇಂಗಾಲ ನಮ್ಮ ಮೈಸೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬಹಳ ಕಡಿಮೆ ಇರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಅದೇ ನಾವು ಈ ಸಾವಯವ ಇಂಗಾಲವನ್ನು ಕಾಡ ಅಂಚಿನಲ್ಲಿ ಇರತಕ್ಕಂಥ ಗ್ರಾಮಗಳಲ್ಲಿ ಬೆಳೀತಾ ಇರತಕ್ಕಂಥ ರೈತರು ಏನಿದ್ದಾರೆ ಅಲ್ಲಿ ನಾವು ಸಾವಯವ ಇಂಗಾಲನ ಆ ಮಣ್ಣಲ್ಲಿ ಪರೀಕ್ಷೆ ಮಾಡಿದಾಗ ಅಲ್ಲಿ ಉತ್ತಮವಾದಂಥ ನಮ್ಮ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಸಾವಯವ ಇಂಗಾಲಗಳು ಸಿಗ್ತಾ ಇದೆ. ಆದರೆ ಅದು ಕೂಡ ನಾವು ಬರೀ ಬೆಳವಣಿಗೆ ಮಾಡಿ ಮುಸ್ಕಿನ ಜೋಳ ಇತರೆ
ಬೆಳೆಗಳನ್ನು ಬೆಳೆದು ಯಾವುದೇ ರೀತಿಯಾದಂಥ ಪೋಷಕಾಂಶಗಳನ್ನು ಸಾವಯವವಾಗಿ ನಾವು ಮಣ್ಣಿಗೆ ಸೇರಿಸಿಲ್ಲ ಅಂತಂದರೆ ಅಲ್ಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಈ ಸಾವಯವ ಇಂಗಾಲ ಕಡಿಮೆ ಆಗ್ತಕ್ಕಂಥದ್ದು ಕೂಡ ನಾವು ಕಂಡು ಬರ್ತೇವೆ. ಆದ್ದರಿಂದ ನನ್ನ ಒಂದು ರೈತರಿಗೆ ಸಲಹೆ ಏನಂತಂದರೆ, ಮುಖ್ಯವಾಗಿ ನೀವು ನಿಮ್ಮ ಮಣ್ಣಿನ ಪರೀಕ್ಷೆಯನ್ನು ಆದ್ಯತೆ ಮೇರೆಗೆ ನೀವು ಮಾಡಿಸಲೇಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಇದಾದ ನಂತರ ನಮ್ಮ ಈ ಒಂದು ಸಾವಯವ ಇಂಗಾಲಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕಾರ್ಯಕ್ರಮ ಏನಿದೆ ಅದರಲ್ಲಿ ನಾವು ಪ್ರಮುಖವಾಗಿ ನಾವು ದಯಂಚ ಮತ್ತು ಸಸ್ಪೇನಿಯಾ ಅಂತೇಳಿ ನಾವು 2 ರೀತಿಯಾದಂಥ ಒಂದು ಬೀಜಗಳನ್ನು ನಾವು ಕೊಡ್ತೇವೆ. ಅದನ್ನು ಸಹಾಯಧನದಲ್ಲಿ ನಾವು ಈಗ ರೈತರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲೂ ಕೂಡ ನಾವು ಇದನ್ನು ಸಸ್ಪೇನಿಯಾ ಮತ್ತು ದಯಂಚವನ್ನು ನಾವು ಏನು ರೈತರಿಗೆ ಸಹಾಯಧನದಲ್ಲಿ ಕೊಟ್ಟಿದ್ದೀವಿ. ಈಗಲೂ ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸದರಿ ಬೀಜಗಳು ಈಗ ಲಭ್ಯತೆಗಳು ಇರೋದರಿಂದ ರೈತರು ಇದನ್ನು ಸಹಾಯಧನದಲ್ಲಿ ಪಡ್ಕೊಂಡು ನಿಮ್ಮ ಗದ್ದೆಗಳಲ್ಲಿ, ಹೊಲಗಳಲ್ಲಿ ಹಾಕಿ ಹೆಚ್ಚುವರಿ ಸಾವಯವ ಇಂಗಾಲವನ್ನು ಹೆಚ್ಚಿಸ್ಬೋದು. ಈ ಒಂದು ಸಾವಯವ ಇಂಗಾಲವನ್ನು ಹೆಚ್ಚಿಸಬೇಕು ಅಂತಂದರೆ ಈಗ ಆಲ್ರೆಡಿ ಎಲ್ಲರಿಗೂ ಎಲ್ಲ ನಮ್ಮ ಭತ್ತ ಬೆಳೀತಾ ಇರ್ತಕ್ಕಂಥ ರೈತರ ಗಮನಕ್ಕೆ ಇದೆ. ಭತ್ತ ಬಿತ್ತನೆ ಮಾಡಿ ಒಟ್ಲುಪಾತಿ ಮಾಡಿ ಅದನ್ನು ನಾಟಿ ಮಾಡುವ ಮುನ್ನವೇ ಒಂದು 45ರಿಂದ 50 ದಿವಸ ಮುಂಚೆನೇ ನಾವು ಈ ಒಂದು ಅಪ್ಸಣಬು ಅಂತ ಏನು ನಾವು ಕರಿತೀವಿ, ಇದನ್ನು ನಾವು ಭತ್ತ ಬೆಳೀತಕ್ಕಂಥ ಜಾಗದಲ್ಲಿ ಹಾಕಿ ಒಂದು 40ರಿಂದ 45 ದಿವಸ ಆಗೋ ಸಮಯದೊಳಗೆ ಇದನ್ನು ರೋಟ್ರಿ ಹಾಕಿ ಈ ಜಮೀನಿಗೆ ಒಂದು ಮಣ್ಣಲ್ಲಿ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ಈಗ ಆಲ್ರೆಡಿ ರೈತರು ಮಾಡ್ತಾಯಿದ್ರು. ಅದರ ಜೊತೆಗೂ ಕೂಡ ಈಗ ಬದುವಿನ ಅಂಚಿನಲ್ಲಿ ಇರ್ತಕ್ಕಂಥ ಹೊಂಗೆ, ಬೇವು, ಇನ್ನಿತರ ಏನು ಮರಗಳಿರ್ತವೆ, ಆ ಮರಗಳಿರ್ತಕ್ಕಂಥ ಏನು ಸಣ್ಣ ಸಣ್ಣ ರಂಬೆಗಳು, ಸೊಪ್ಪು ಏನು ಬರ್ತದೆ, ಆ ಸೊಪ್ಪನ್ನು ಕೂಡ ಈಗ ಒಂದು ಸಾವಯವ ಇಂಗಾಲ ಹೆಚ್ಚುವ ನಿಟ್ಟಿನಲ್ಲಿ ಮತ್ತು ಯಾವುದೇ ರೀತಿಯ ರೋಗ ರುಜಿನಗಳಿರ್ತಕ್ಕಂಥ ಹುಳ ಉಪ್ಪಟೆಗಳು ಇದ್ದರೂ ಕೂಡ ಅದನ್ನು ತೆಗೆಯುವಂಥ ನಿಟ್ಟಿನಲ್ಲಿ ಈ ಒಂದು ಸೊಪ್ಪುಗಳನ್ನು ಕೂಡ ನೀರುಗದ್ದೆಗೆ ತುಳಿದು ಒಂದು 15 ದಿವಸ ಕಳೆಯುವಂಥ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸೊಪ್ಪನ್ನು ಭೂಮಿಯ ಮಣ್ಣಿಗೆ ಸೇರಿಸಿ ಕಳಿಯೋದಕ್ಕೆ ಬಿಡ್ತಕ್ಕಂಥದ್ದು ನಾವು ನೋಡ್ತಾ ಇರೋದು ಬಹಳ ಕಡಿಮೆ. ಇದಕ್ಕೆ ನೂರಾರು ಕಾರಣಗಳಿದ್ದಾವೆ. ಒಂದು, ಸರಿಯಾದ ಸಮಯಕ್ಕೆ ರೈತರಿಗೆ ನಾಟಿ ಮಾಡೋದಕ್ಕೆ ಅಥವಾ ಒಟ್ಲಾಕೋದಕ್ಕೆ ನೀರು ಬರದೇ ಇರತಕ್ಕಂಥದ್ದು, ಮಳೆ ಸರಿಯಾದ ಸಮಯಕ್ಕೆ ಬರದೆ ಡ್ಯಾಮು ತುಂಬದೆ ನೀರನ್ನು ಬಿಡದೇ ಇರತಕ್ಕಂಥದ್ದು, ಈ ರೀತಿಯಾದಂಥ ಹಲವಾರು ಕಾರಣಗಳಿದ್ದರೂ ಕೂಡ ಅವರಿಗೆ ಎಲ್ಲ ರೀತಿಯಾದಂಥ ಅನುಭವ ಇರೋದ್ರಿಂದ ಈ ರೀತಿಯಾದಂಥ ಏನು ಸೊಪ್ಪು ಸದೆಗಳನ್ನು ಜಮೀನಿಗೆ ಸೇರಿಸ್ತಕ್ಕಂಥದ್ದು ಮಾಡೋದಲ್ಲಿ ಅವರ ಒಂದು ಬೆಳೆಯ ಒಂದು ಏನು ಇಳುವರಿ ಜೊತೆಗೆ ರೋಗ ರುಜಿನ ಕಮ್ಮಿ ಆಗೋದ್ರ ಜೊತೆಗೆ ಬೇರೆಯವರ ಬೆಳೆಗಿಂತ ಅವರ ಬೆಳೆಯನ್ನು ಕಣ್ಮುಂದೆ ನೋಡಿದ್ರೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದಕ್ಕೆ ಈ ರೀತಿಯಾದಂತೆ ಈ ಸೊಪ್ಪು ಸದೆಯನ್ನು ಹಾಕಿರೋದ್ರಿಂದ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಅಕ್ಕಪಕ್ಕದ ರೈತರು ಕೂಡ ಅದನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗ್ತವೆ. ಆದ್ದರಿಂದ ಎಲ್ಲ ರೈತರು ಇದನ್ನು ಬಳಕೆ ಮಾಡ್ಕೋಬೇಕಾಗ್ತದೆ. ನಾವು ಇಲಾಖೆಯಿಂದ ಕೂಡ ಈಗ ಸಾವಯವ ಇಂಗಾಲಕ್ಕೆ ಸಂಬಂಧಪಟ್ಟಂತೆ ಬೀಜಗಳನ್ನು ಕೊಡ್ತಾಯಿದ್ದೀವಿ. ಅದನ್ನು ರೈತರೆಲ್ಲರೂ ಕೂಡ ಬಳಕೆ ಮಾಡಿ ನೀವು ಮುಂದಿನ ಬೆಳೆಗಳನ್ನು ಬೆಳಿಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ತೇನೆ. ಇದು 2 ಪ್ರಮುಖ ಅಂಶಗಳು. ಒಂದು, ಮಣ್ಣಿನ ಪರೀಕ್ಷೆ, ಅದರ ಆಧಾರದ ಮೇಲೆ ನೀವು ಪೋಷಕಾಂಶಗಳ ನಿರ್ವಹಣೆ. ಎರಡನೇದು, ಈ ಒಂದು ಸಾವಯವ ಇಂಗಾಲ ಕಾರ್ಯಕ್ರಮ ಏನು ನಮ್ಮ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ ಅದನ್ನು ಬಳಕೆ ಮಾಡಿಕೊಂಡು ಆ ಬಿತ್ತನೆ ಬೀಜಗಳನ್ನು ಬಳಕೆ ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಮಾಡುವಂಥದ್ದು. ಮೂರನೇದು, ಈ ಒಂದು ಸಾವಯವ ಇಂಗಾಲವನ್ನು ಹೆಚ್ಚಿಸಬೇಕು ಅಂತಂದರೆ ಬರೀ ನೀವು ಸೆಣಬು ಅಂತೇನು ಕರಿತೀವಿ ಅದು ಮತ್ತು ಈ ಥರ ಆದಂಥ ಬೀಜಗಳನ್ನು ಮಾತ್ರ ಉಪಯೋಗಿಸಿದ್ರೆ ಆಗುತ್ತೆ ಅನ್ನುವಂಥ ಸನ್ನಿವೇಶ ಏನಿಲ್ಲ. ರೈತರು ತಮ್ಮ ಬೆಳೀತಕ್ಕಂಥ ಏನು ನಾವು ದ್ವಿದಳ ಧಾನ್ಯಗಳು ಅಂತ ನಾವೇನು ಕರಿತೇವೆ, ಆ ದ್ವಿದಳ ಧಾನ್ಯಗಳು ನೀವು ಮೈಸೂರು ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಲ್ಲೇ ಹಾಕ್ತೀರಿ. ಪೂರ್ವ ಮುಂಗಾರಲ್ಲೇ ಎಲ್ಲ ಏನು ಅಲಸಂದೆ, ಉದ್ದು, ಹೆಸರು ಈ ರೀತಿಯಾದಂಥ ಎಲ್ಲ ದ್ವಿದಳ ಧಾನ್ಯಗಳನ್ನು ನೀವು ಬೆಳೆಯೋದ್ರಿಂದ ಅದು ಬೆಳೆದಾದಮೇಲೆ ನೀವು ಅದನ್ನು ಏನು ಕಟಾವು ಏನು ಬರ್ತದೆ ಆ ಎಲ್ಲವನ್ನು ಕಟಾವು ಮಾಡಿದ ನಂತರ ಅಲ್ಲಿರ್ತಕ್ಕಂಥ ಎಲೆ ಕಡ್ಡಿಗಳನ್ನೆಲ್ಲವನ್ನೂ ಕೂಡ ನೀವು ಭೂಮಿಗೆ ಸೇರಿಸೋದ್ರಿಂದ ಅದರಿಂದನೂ ಕೂಡ ಹೆಚ್ಚುವರಿಯಾಗಿ ಸಾವಯವ ಇಂಗಾಲ ಹೆಚ್ಚಿಸುವಂಥದ್ದಕ್ಕೆ ಭಾಳ ಉಪಕಾರಿ ಆಗ್ತದೆ ಅಂತೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಇದ್ರ ಜೊತೆಗೆ
ದ್ವಿದಳ ಧಾನ್ಯಗಳು ಬೆಳೆಯೋದ್ರಿಂದ ಆ ದ್ವಿದಳ ಧಾನ್ಯದಲ್ಲಿ ಇರತಕ್ಕಂಥ ಗಂಟುಗಳೇನಿದ್ದಾವೆ ಆ ಗಂಟುಗಳು ಈ ಒಂದು ಸಾರಜನಕವನ್ನು ನೈಸರ್ಗಿಕವಾಗಿ ಇರತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ನಮ್ಮ ಗಿಡಗಳಿಗೆ ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರಿಂದ ದ್ವಿದಳ ಧಾನ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೆದಲ್ಲಿ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಜೊತೆಗೆ ನಮ್ಮ ಇಳುವರಿಯನ್ನು ಹೆಚ್ಚಿಸುವ ಜೊತೆಗೆ ದೇಶದಲ್ಲಿ ಏನು ನಾವು ಬಹಳ ಕಡಿಮೆ ಪ್ರಮಾಣದಲ್ಲಿ ದ್ವಿದಳ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಾಯಿದ್ದೀವಿ, ಆ ನಿಟ್ಟಿನಲ್ಲಿ ದೇಶದ ಪ್ರಗತಿಗೂ ಕೂಡ ನಾವು ಒಂದು ಏನು ಕಾಂಟ್ರಿಬ್ಯೂಷನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇದರಲ್ಲೇ ಇನ್ನೊಂದು ವಿಶೇಷ ಏನಂತಂದರೆ, ನೀವು ಭತ್ತ ರಾಗಿ ಬೆಳೆಯೋದ್ರ ಜೊತೆಗೆ ಪೂರ್ವ ಮುಂಗಾರಲ್ಲಿ ಈ ಒಂದು ಏನು ಅಲಸಂದೆ ಉದ್ದು ಹೆಸರು ಇವೆಲ್ಲ ಬೆಳೆದಲ್ಲಿ ನಿಮಗೂ ಕೂಡ ಇನ್ಕಮ್ಮು ಕೂಡ ಅದರಲ್ಲಿ ಇವತ್ತೆಲ್ಲ ಅಲಸಂದೆ ಅವೆಲ್ಲ ಒಂದು 6,000ರಿಂದ 6,500 ರೂಪಾಯಿ ರೇಟು ನಿಮ್ಮೆಲ್ರಿಗೂ ಕುಂಟಾಲಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನೀವು ಉದ್ದು ಹೆಸರು ಎಲ್ಲ ಬೆಳೆದ್ರೆ ಇನ್ನೂ 8,000ರಿಂದ 8,500 ರೂಪಾಯಿವರೆಗೂ ನಿಮಗೆ ಇರ್ತಕ್ಕಂಥ ಮಾರ್ಕೆಟಲ್ಲಿ ರೇಟ್ ಇರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ. ಸೊ ಆದ್ದರಿಂದ ನೀವು ಆ ಒಂದು ಕಡ್ಡಿಗಳನ್ನು ಎಲೆಗಳನ್ನು ಮಣ್ಣಿಗೆ ಸೇರಿಸಿ ಆ ಒಂದು ಸಾವಯವ ಇಂಗಾಲವನ್ನು ಹೆಚ್ಚಿಗೆ ಮಾಡೋದ್ರ ಜೊತೆಗೆ ನಿಮ್ಮ ಒಂದು ಆದಾಯವೂ ಕೂಡ ಹೆಚ್ಚುವರಿಯಾಗಿ ಸಿಗುವಂಥದಕ್ಕೂ ಕೂಡ ನೀವು ಈ ಒಂದು ರೀತಿಯನ್ನು ನೀವು ಕ್ರಮಿಸ್ಬೋದು ಅಂಥೇಳಿ ನಾನು ನಿಮಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಈಗ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ನಾನು ಆಗಲೇ ಹೇಳ್ದಾಗೆ ಆ ಗಂಟೆಗಳಿಂದ ನೈಸರ್ಗಿಕವಾಗಿ ಇರತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡೋದ್ರಿಂದ ನೀವು ಹೆಚ್ಚುವರಿಯಾಗಿ ಏನು ಯೂರಿಯಾ ರಸಗೊಬ್ಬರಗಳನ್ನು ಏನು ಬಳಕೆ ಮಾಡ್ತೀರಿ ಆ ಪ್ರಮಾಣವನ್ನು ಕೂಡ ಬಹಳ ಕಡಿಮೆ ಮಾಡಿ ನೈಸರ್ಗಿಕವಾಗಿ ಇರತಕ್ಕಂಥ ಸಾರಜನಕವನ್ನೇ ಬಳಕೆ ಮಾಡೋದ್ರಿಂದ ಈ ಒಂದು ರಾಸಾಯನಿಕ ಇರತಕ್ಕಂಥ ಸಾರಜನಕವನ್ನು ಕಡಿಮೆ ಮಾಡಿ ನಮ್ಮ ಏನು ಮಣ್ಣಿನ ಫಲವತ್ತತೆಯನ್ನು ಇಂಡೈರೆಕ್ಟಾಗಿ ಹೆಚ್ಚಿಸುವ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ಬೋದು ಅಂತೇಳಿ ಈ ಮೂಲಕ ನಮ್ಮೆಲ್ಲ ರೈತ ಬಾಂಧವರಿಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಒಂದನೇದು ನಮ್ಮ ಇಲಾಖೆಯಲ್ಲಿ ಒಂದು ಹೆಚ್ಚು ಒತ್ತು ನೀಡ್ತಾ ಇರ್ತಕ್ಕಂಥದ್ದು ಏನಂತಂದರೆ, ಒಂದು ಎಣ್ಣೆಕಾಳು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು, ಅದೇ ರೀತಿ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡಿದಲ್ಲಿ ನಮ್ಮ ದೇಶದ ಆರ್ಥಿಕತೆಗೆ ಅಭಿವೃದ್ಧಿ ಹೊಂದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಎರಡನೇದಾಗಿ ನಾವು ಈಗ ಎಣ್ಣೆಕಾಳನ್ನು ಹೊರಗಡೆ ದೇಶದಿಂದ ತರ್ತಾ ಇರೋದ್ರಿಂದ ಅಡುಗೆಗೆ ಬಳಸ್ತಕ್ಕಂಥ ಎಣ್ಣೆಗಳೇನಿದ್ದಾವೆ ಅವೆಲ್ಲವನ್ನು ನಾವು ಹೊರಗಡೆಯಿಂದ ತರಿಸ್ತಾ ಇರೋದ್ರಿಂದ ನಮ್ಮಲ್ಲೇ ನಾವು ಆತ್ಮನಿರ್ಭರ್ ಭಾರತ್ ಅಂತ ಏನು ನಾವೀಗ ಕರಿತಾ ಇದ್ದೀವಿ, ಆ ಒಂದು ನಿಟ್ಟಿನಲ್ಲಿ ಸ್ವತಃ ನಾವೇ ನಮ್ಮ ಎಣ್ಣೆಕಾಳುಗಳನ್ನು ಕೂಡ ಬೆಳೆದಲ್ಲಿ ನಾವು ಎಣ್ಣೆಕಾಳಿಂದ ಬರ್ತಕ್ಕಂಥ ಲಾಭವೂ ಕೂಡ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅಳುಳಿರ್ತಕ್ಕಂಥ ಏನು ಎಲೆ ಮತ್ತು ಕಡ್ಡಿ ಏನಿರ್ತವೆ ಆ ಬೇರೆಲ್ಲವನ್ನು ನಾವು ಭೂಮಿಗೆ ಸೇರಿಸಿ ನಮ್ಮ ಭೂಮಿಯ ಮಣ್ಣಿನ ಕಣದ ರಚನೆಗಳನ್ನು ಕೂಡ ಬಹಳ ಉತ್ತಮ ಮಟ್ಟಕ್ಕೆ ತಗೊಂಡೋಗ್ಬೋದು. ಆ ಒಂದು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿಯನ್ನು ಹೆಚ್ಚಿಸ್ಬೋದು. ಅದೇ ರೀತಿಯಲ್ಲಿ ನಮ್ಮ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸಿ ನಮ್ಮ ಸೂಕ್ಷ್ಮಾಣು ಜೀವಿಗಳಿಂದ ಆಗ್ತಕ್ಕಂಥ ಪ್ರಯೋಜನಗಳಿದ್ದು ಏನಿದ್ದಾವೆ ಅದನ್ನು ನಾವು ಇಂಡೈರೆಕ್ಟಾಗಿ ನಮ್ಮ ಹೊಲಗದ್ದೆಗಳಲ್ಲೇ ನಾವು ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಕೊಟ್ಟು ಹೆಚ್ಚಿನ ಲಾಭ ಪಡೆಯೋಕ್ಕೂ ಕೂಡ ನಮಗೆ ಉಪಯೋಗ ಆಗ್ತದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಒಂದು ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಪೊಟ್ಯಾಷನ್ನು ಏನು ಜಮೀನುಗಳಿಗೆ ಹಾಕಿರ್ತೀವಿ, ಆ ಪೊಟ್ಯಾಷು ನಾವು ಹಾಕಿರ್ತಕ್ಕಂಥ ಪೊಟ್ಯಾಷಲ್ಲಿ 18-22% ಅಷ್ಟೇ ನಮ್ಮ ಗಿಡಗಳಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿಕೆ 75-80% ಏನಿದೆ ಅದು ಭೂಮಿಯಲ್ಲೇ ಇರ್ತದೆ. ಸೊ ಈ ಭೂಮಿಯಲ್ಲೇ ನಾವು ಪ್ರತಿ ವರ್ಷ ಈ ಪೊಟ್ಯಾಷನ್ನು ಬಳಕೆ ಮಾಡಿ ಹಾಕೊಂಡು ಹೋಗ್ತಾ ಇದ್ದರೆ ನಮಗೆ ಗಿಡಗಳಿಗೆ ಹೆಚ್ಚುವರಿಯಾಗಿ ಏನು ಬೇಕು ಅದನ್ನು ಯಾವ ರೀತಿ ನಾವು ಗಿಡಗಳಿಗೆ ಉಪಯೋಗ ಆಗತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ತಿಳ್ಕೊಂಡಿಲ್ಲ ಅಂತಂದರೆ, ಸೊ ನಾವು ಸುಮ್ಮನೆ ಯಾವುದೇ ಉಪಯೋಗ ಇಲ್ಲದಂತೆ ನಾವು ಮಣ್ಣಿಗೆ ಸೇರಿಸಿ ನಮ್ಮ ಹಣವನ್ನು ಕೂಡ ವ್ಯಯ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ನಾವು ಯಾವುದೇ ರೀತಿ ದೇಶದ ಪ್ರಗತಿಗೆ, ಆರ್ಥಿಕ ಸಮೃದ್ಧಿಗೆ, ರೈತನ ಬದುಕಿನ ಒಂದು ಹೆಚ್ಚಿನ ಉತ್ಪಾದಕತೆಗೆ ಯಾವುದೇ ನಾವು ಶ್ರಮ ವಹಿಸಲ್ಲ ಅನ್ನೋದು ನಿಟ್ಟಿನಲ್ಲಿ ಒಂದು ಯೋಜನೆ ಆಗ್ತದೆ. ಆದ್ದರಿಂದ ಈ ಒಂದು ಸನ್ನಿವೇಶಗಳಲ್ಲಿ ನೀವು ಫಾಸ್ಫೇಟ್ ಸಾಲ್ಯುಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೇಳಿ ಒಂದು ಬಯೋ ಫರ್ಟಿಲೈಸರ್ಸು ಅಂಗಡಿಗಳಲ್ಲಿ ನಮ್ಮ ಇಲಾಖೆಯಲ್ಲಿ ಎಲ್ಲ ಕಡೆ ಸಿಗುತ್ತೆ. ಅದನ್ನು ಬಳಕೆ ಮಾಡಿ ಅದನ್ನು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ, ಅಂದರೆ ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ
ನೀವು ಗಿಡಗಳಿಗೆ ಬಳಸದೇ ಆದಲ್ಲಿ ನಮ್ಮಲ್ಲಿ ಮಣ್ಣಲ್ಲಿ, ನಮ್ಮ ಜಮೀನಿನ ಮಣ್ಣಲ್ಲಿ ಇರ್ತಕ್ಕಂಥ ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿ ಅಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಪೊಟ್ಯಾಷನ್ನು ನಾವು ಗಿಡಗಳಿಗೆ ನೀಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ಉಪಯೋಗವನ್ನು ಪಡಿಬೋದಾಗಿದೆ. ಸೊ ಹೀಗೆ ನಾನಾ ರೀತಿಯಲ್ಲಿ ಮಣ್ಣಿನ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಾಕಬಹುದು. ಅದೇ ರೀತಿ ನಮ್ಮ ಬದು ಮೇಲೆ ನೆಟ್ಟಿರ್ತಕ್ಕಂಥ ಗ್ಲಿಸಿಡಿಯಗಳು ಆಗಿರ್ಬೋದು, ಮತ್ತು ಇನ್ನಿತರ ಬೇರೆ ಬೇರೆ ಜಾತಿಯ ಸಸ್ಯಗಳು ಏನಿದ್ದಾವೆ ಅವೆಲ್ಲವನ್ನು ನಾವು ಕಡಿದು ಮಣ್ಣಿಗೆ ಸೇರಿಸಿ ಅದನ್ನು ಒಂದಷ್ಟು ದಿವಸ ಕಳಿಯೋಕ್ಕೆ ಬಿಟ್ಟಲ್ಲಿ, ಅಥವಾ ಅದನ್ನೆಲ್ಲ ಕಡಿದು ನಾವು ಒಂದು ತಿಪ್ಪೆಯಲ್ಲಿ ಹಾಕಿ ಅದಕ್ಕೆ ಒಂದು 2ರಿಂದ 2.5 ತಿಂಗಳು ನಾವು ಬಿಟ್ಟಲ್ಲಿ ಅದು ಕೂಡ ಒಳ್ಳೆ ಬಹಳ ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ ಜೊತೆಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಅದರಲ್ಲಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಸಾವಯವ ಇಂಗಾಲವನ್ನು ಮಾಡೋದು ಅಲ್ಲದೆ ಎಲ್ಲ ಸೂಕ್ಷ್ಮ ಪೋಷಕಾಂಶಗಳ ಜೊತೆಗೆ ಎಲ್ಲ ಅಂಶಗಳನ್ನು ಕೂಡ ನಮ್ಮ ಜಮೀನಿಗೆ ಅಲ್ಲಿ ಕಳ್ತಿರ್ತಕ್ಕಂಥ ಗೊಬ್ಬರವನ್ನೇ ಬಳಸಿ ಮಾಡೋದ್ರಿಂದ ಹೆಚ್ಚು ಲಾಭ, ಕಡಿಮೆ ಶ್ರಮ, ಇಷ್ಟನ್ನು ಕೂಡ ನಮ್ಮ ರೈತರು ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸಾವಯವ ಕೃಷಿ ಉತ್ತೇಜನಕ್ಕೆ ಬೇರೆ ಇನ್ನೂ ಏನೇನು ಯೋಜನೆಗಳಿದ್ದಾವೆ ಇಲಾಖೆಯಿಂದ? ಸೊ ಇವಾಗ ಸಾವಯವ ಉತ್ತೇಜಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ದಯಂಚ ಮತ್ತು ಸಸ್ಪೇನಿಯಾ ಅನ್ನೋ ಸೀಡ್ಸ್ ಏನು ಕೊಡ್ತಾ ಇದ್ದೀವಿ, ಅದ್ರ ಜೊತೆಯಲ್ಲೂ ಕೂಡ ಬಯೋ ಫರ್ಟಿಲೈಸರ್ಸ್ಗಳನ್ನೂ ಕೂಡ ನಾವು ಈಗ ರೈತರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ರೈತರು ಇದಲ್ಲದೆ ತಮ್ಮಲ್ಲೇ ತಾವು ಇರ್ತಕ್ಕಂಥ ಸಾವಯವ ಅಂಶಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಈಗಾಗಲೇ ಎಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ನಿಟ್ಟಿನಲ್ಲಿ ನೀವು ಅದನ್ನು ಕೂಡ ಬಳಕೆ ಮಾಡಿಕೊಂಡ್ರೆ ನಿಮ್ಮ ಸಾವಯವ ಇಂಗಾಲ ಎಷ್ಟಿದೆ, ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ನೀವೆಲ್ಲರೂ ಕೂಡ ಒಂದು ಏನು ಆ ಬೆಳೆ ಮುಗಿದ ನಂತರ ನೆಕ್ಸ್ಟ್ ಬೆಳೆಯಲ್ಲಿ ಎಷ್ಟು ಸಾವಯವ ಇಂಗಾಲ ಹೆಚ್ಚಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಖಾತ್ರಿಪಡಿಸ್ಕೋಬೋದು. ಸೊ ಹೀಗೆ ಮಾಡೋದ್ರಿಂದ ರೈತರಿಗೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿ ಆಗುತ್ತೆ ಇದು. ಯಾಕೆಂದರೆ ನೀವು ಮೊದಲೇ ಹಾಕೋಕ್ಕಿಂತ ಮುಂಚೆ ಎಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಈ ಸಾವಯವ ಇಂಗಾಲ ಇತ್ತು, ಇವೆಲ್ಲವನ್ನು ಬಳಕೆ ಮಾಡಿದ ನಂತರ ಎಷ್ಟು ಸಾವಯವ ಇಂಗಾಲ ಹೆಚ್ಚಿಗೆ ಆಗಿದೆ. ಸೊ ನಿಮಗೆ 0.5 ಆ್ಯಂಡ್ ಎಬೋ % ಏನು ಸಾವಯವ ಇಂಗಾಲ ಕನಿಷ್ಠ ಬೇಕು ಏನು ಬೆಳೆ ಬೆಳೆಯೋದಕ್ಕೆ, ಅದು ಬೆಳೆ ಬೆಳಿಬೇಕಾದ್ರೆ ನೀವು ಎಷ್ಟು ವರ್ಷ ಈ ರೀತಿಯಾದಂಥ ಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಸ್ವತಃ ಒಳ್ಳೆ ಚಾಲೆಂಜಿಂಗ್ ಟಾಸ್ಕ್ ಆಗುತ್ತೆ. ಆದ್ದರಿಂದ ರೈತರು ತಾವೇ ಸ್ವತಃ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದರ ಅರಿವು ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ಆ ಮಣ್ಣಿನ ಇವೆಲ್ಲವನ್ನು ಸಾವಯವ ಇಂಗಾಲ ಹೆಚ್ಚೋದಕ್ಕೆ ಎಲ್ಲ ಸೊಪ್ಪು, ಸದೆ ಮತ್ತು ಈ ರೀತಿಯಾದಂಥ ಬಿತ್ತನೆ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಬೆಳೀತಕ್ಕಂಥದ್ದು ಇವೆಲ್ಲನೂ ಮಾಡಿದಾಗ ನೀವು ಮುಂದಿನ ಬೆಳೆಗೆ ಮಣ್ಣಿನ ಕಣ ರಚನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಆ ಜಮೀನಲ್ಲಿ ಓಡಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಸೊ ನೀವೇನು ಟೆಸ್ಟ್ ಮಾಡಿಸೋಕ್ಕಿಂತ ಮೊದಲೇ ಆ ಒಂದು ಮಣ್ಣಿನ ಕಣ ರಚನೆ ನೀವು ನಡೀತಾ ಇದ್ದರೆ ಒಂಥರ ಹೂ ಮೇಲೆ ಕಾಲಿಟ್ಟ ರೀತಿಯಾದಂಥ ಒಂದು ಸ್ಪರ್ಶ ನಿಮಗೆ ಆಗುತ್ತೆ. ನೀವು ಇವೆಲ್ಲವನ್ನು ಬಳಕೆ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಕಲ್ಲು ಭೂಮಿಯಲ್ಲಿ ನಡೆದಾಗ ಏನು ಫೀಲ್ ಬರುತ್ತೆ ಆ ರೀತಿಯಾದಂಥ ಒಂದು ಫೀಲನ್ನು ನೀವು ತಗೋಬೋದು. ಸೊ ಆದ್ದರಿಂದ ರೈತರೇ ಸ್ವತಃ ಸೈಂಟಿಸ್ಟಾಗೂ ಕೆಲಸ ಮಾಡ್ಬೋದು ಮತ್ತು ಇತರ ರೈತರಿಗೂ ಕೂಡ ಈ ಒಂದು ಮಣ್ಣಿನ ಸಾವಯವ ಇಂಗಾಲ ಹೆಚ್ಚಿಕೆ ಮಾಡೋದಕ್ಕೆ ನೀವು ಬಳಕೆ ಮಾಡಿರ್ತಕ್ಕಂಥದ್ರಿಂದ ಏನು ಉಪಯೋಗ ಆಗಿದೆ ಅಂತೇಳಿ 4-6 ಜನ ರೈತರಿಗೆ ಕೂಡ ನೀವು ಹೇಳುವಂಥ ಒಂದು ಕೆಲಸವನ್ನು ಕೂಡ ಮಾಡ್ಬೋದು. ಡಾಕ್ಟರ್ ಚಂದ್ರಶೇಖರ್ ಅವರೇ, ಬಹಳ ಹಿಂದೆ ಕೃಷಿ ಇಲಾಖೆ ಈ ಸಾವಯವ ಗ್ರಾಮ ಅನ್ನೋ ಒಂದು ಕಾನ್ಸೆಪ್ಟನ್ನು ಜಾರಿಗೆ ತಂತು. ಇದರ ಉದ್ದೇಶ ಒಂದು ಇಡೀ ಗ್ರಾಮ ಸಾವಯವ ಕೃಷಿಯನ್ನು ಅನುಸರಿಸಲಿ ಅಂಥೇಳಿ. ಅಲ್ಲಿ ಸಾಕಷ್ಟು ಯೋಜನೆಗಳು ಜಾರಿಯಾದವು. ಅದಾದ ಮೇಲೆ ಬಹಳ ಪ್ರಧಾನವಾಗಿ ಇಲಾಖೆ ಸಾವಯವ ಕೃಷಿಯನ್ನು ಉತ್ತೇಜಿಸೋದಕ್ಕೆ ಮಾಡಿದ್ದು ಈ ಸಾವಯವ ಭಾಗ್ಯ ಯೋಜನೆ. ಅಂದರೆ ಬೇರೆ ಬೇರೆ ಯೋಜನೆಗಳನ್ನೆಲ್ಲ ಒಟ್ಟುಗೂಡಿಸಿ ಸಾವಯವ ಕೃಷಿಯನ್ನು ಉತ್ತೇಜಿಸೋ ಒಂದಷ್ಟು ಕೆಲಸಗಳು ಬಹಳ ಸೊಗಸಾಗಿ ನಡೆದು. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಸಾವಯವ ಭಾಗ್ಯ ಯೋಜನೆಯಡಿಯಲ್ಲಿ ವಿವಿಧ ರೀತಿಯ ಸವಲತ್ತುಗಳನ್ನು ನಾವು ಕೊಡ್ತಾಯಿದ್ವಿ. ಎರೆಹುಳು ತೊಟ್ಟಿಯನ್ನು ಮಾಡ್ಕೊಳ್ಳೋದಕ್ಕೆ ಸಹಾಯಧನವನ್ನು ಕೊಡ್ತಾಯಿದ್ವಿ. ಆಮೇಲೆ ರೈತರು ತಮ್ಮ ದನದ ಕೊಟ್ಟಿಗೆಗಳನ್ನು ಏನು ಸರಿಪಡಿಸ್ಕೊಳ್ಳೋದಕ್ಕೆ ಕೆಳಗಡೆ ಚಪ್ಪಡಿ ಕಲ್ಲು ಹಾಸಿಗೆಯನ್ನು ಮಾಡಿ ಒಂದು ಗಂಜಲದ ತೊಟ್ಟಿಯನ್ನು ಮಾಡಿ ಆ ಬರ್ತಕ್ಕಂಥ ಗಂಜಲವನ್ನು ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ತಿಪ್ಪೆಗೆ ಅಥವಾ ಗಿಡಗಳಿಗೆ ಬೋರ್ ಮುಖಾಂತರ ಬಿಡ್ತಕ್ಕಂಥದ್ದಕ್ಕೆ ಒಂದು ಸಹಾಯಧನವನ್ನು ನಾವು ಕೊಡ್ತಾಯಿದ್ವಿ. ಅದೇ ರೀತಿ ಸಾವಯವ ಇಂಗಾಲ ಹೆಚ್ಚುವ ನಿಟ್ಟಿನಲ್ಲಿ ಈ ಒಂದು ಏನು ಗಂಜಲ, ಮಣ್ಣು ಮತ್ತು ಇನ್ನಿತರ
ಅಂಶಗಳನ್ನು ಬಳಕೆ ಮಾಡಿ ಒಂದು ಏನೋ ಸಾವಯವ ಪದಾರ್ಥವನ್ನು ಉತ್ಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಡ್ರಮ್ಗಳನ್ನು ಕೊಡ್ತಾಯಿದ್ವಿ. ಸೊ ಅದ್ರ ಜೊತೆಯಲ್ಲಿ ಕೂಡ ಈ ಸಾವಯವ ಇಂಗಾಲ ಹೆಚ್ಚೋದಕ್ಕೆ ಈ ಒಂದು ಸಾವಯವ ಬೀಜಗಳನ್ನು ಕೂಡ ಈ ಸನ್ನೆಂಪು ಮತ್ತು ಈ ಸಸ್ಪೇನಿಯಾ ಏನಿದೆ ಅದನ್ನು ಕೂಡ ಬೀಜಗಳನ್ನು ನಾವು ರೈತರಿಗೆ ಕೊಡ್ತಾಯಿದ್ವಿ. ಬಯೋಡೈಜೆಸ್ಟರ್ಗಳನ್ನು ಎಷ್ಟೋ ಜನ ಬಯೋಡೈಜೆಸ್ಟರ್ಗಳನ್ನು ಕೂಡ ನಾವು ಕೊಡ್ತಾಯಿದ್ವಿ. ಸೊ ಇವಾಗ ಅವೆಲ್ಲವನ್ನೂ ಕೂಡ ನಮ್ಮ ನರೇಗಾದಲ್ಲಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ರೈತರು ತಮಗೆ ಈ ಎಲ್ಲ ಎರೆಹುಳು ತೊಟ್ಟಿಯನ್ನು ಮಾಡ್ಕೋಬೇಕು ಅಂತಂದರೆ ಇಲಾಖೆಗೆ ಒಂದು ಅರ್ಜಿಯನ್ನು ಕೊಟ್ಟರೆ, ಅವರು ಒಂದು ಜಾಬ್ ಕಾರ್ಡನ್ನು ಮಾಡಿಕೊಂಡ್ರೆ ಅವರೇ ಸ್ವತಃ ತಮ್ಮ ಜಮೀನಿನಲ್ಲಿ ನರೇಗಾ ಯೋಜನೆಯನ್ನು ಬಳಕೆ ಮಾಡಿಕೊಂಡು ಒಂದು ಎರೆಹುಳು ತೊಟ್ಟಿಯನ್ನು ಕೂಡ ನಿರ್ಮಾಣ ಮಾಡ್ಕೋಬೋದಾಗಿರ್ತದೆ. ಅದೇ ರೀತಿ ಎತ್ತಿನ ಕೊಟ್ಟಿಗೆಗೂ ಕೂಡ ಈಗ ನರೇಗಾದಲ್ಲಿ ಪಂಚಾಯಿತಿ ವತಿಯಿಂದ ಸಹಾಯಧನವನ್ನು ನೀಡಿ ಅದನ್ನು ಕಟ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಸೊ ಹೀಗೆ ಸಾವಯವ ಇಂಗಾಲ ಹೆಚ್ಚೋದಕ್ಕೆ ನರೇಗಾದಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಸೊ ಇವಾಗ ಹೆಚ್ಚಿಗೆ ಡಿಮ್ಯಾಂಡ್ ಬಂತು, ನಮ್ಗೆ ಈ ಥರದ್ದೇ ನಾವು ಮಾಡ್ತೇವೆ, ಇದಕ್ಕೆ ಸಹಾಯಧನವನ್ನು ಕೊಡಿ, ನಾವು ನರೇಗಾದಲ್ಲಿ ಮಾಡ್ತೀವಿ ಅಂತೇಳಿದ್ರೆ ಅದನ್ನು ನಮ್ಮ ನರೇಗಾ ಸೆಲ್ಲಿಂದ ಆ ಒಂದು ಕಾರ್ಯಕ್ರಮವನ್ನು ಕೂಡ ಅನುಮೋದನೆ ಮಾಡಿ ಅದಕ್ಕೆ ಡಾಟಾ ಶೀಟ್ ಅಂದರೆ ಅದಕ್ಕೆ ಎಷ್ಟು ಖರ್ಚು ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಡಾಟಾ ಶೀಟನ್ನು ಮಾಡಿ ಆ ಕಾರ್ಯಕ್ರಮವನ್ನು ಕೂಡ ಅನುಮೋದನೆ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಮಾಡೋಕ್ಕೆ ಅವಕಾಶ ಇದೆ. ಈ ನರೇಗಾ ಯೋಜನೆ ಲಾಭವನ್ನು ಪಡಿಬೇಕು ಅನ್ನೋದಾದರೆ ಫಲಾನುಭವಿ ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಬೇಕು ಅನ್ನುವಂತಹ ಅನಿವಾರ್ಯತೆ ಇದೆಯಾ? ಹೌದು. ಏನಂದರೆ ಈಗ ಅವರಿಗೆ ಒಂದು ಕಾಮಗಾರಿಯನ್ನು ತಾವೇ ಸ್ವತಃ ಮಾಡಿ ಅದರ ಸದುಪಯೋಗವನ್ನು ಮಾಡ್ಕೋತೀವಿ ಅಂತಂದರೆ ಆ ಗ್ರಾಮದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 2ನೇ ತಾರೀಕು ಅಥವಾ ವಿಶೇಷ ಗ್ರಾಮ ಸಭೆ ಅಂತ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತಾರೆ. ಸೊ ಅವರು ಅವತ್ತು ಅಲ್ಲೇ ಹೋಗಬೇಕು ಅನ್ನೋ ಒಂದು ಏನು ಅವಶ್ಯಕತೆ ಏನಿಲ್ಲ. ಆ ಗ್ರಾಮ ಪಂಚಾಯಿತಿಗೆ ಅಥವಾ ಇಲಾಖೆಗೆ ಒಂದು ಅರ್ಜಿಯನ್ನು ಕೊಟ್ಟು ನನಗೆ ನರೇಗಾ ಯೋಜನೆಯಲ್ಲಿ ನಾನು ಈ ರೀತಿಯಾದಂಥ ಕಾಮಗಾರಿಗಳನ್ನು ಕೈಗೊಳ್ತೀನಿ, ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದರೆ ಸಾಕು. ಒಂದನೇದು. ಎರಡನೇದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಬ್ ಕಾರ್ಡನ್ನು ಪಂಚಾಯಿತಿಯಿಂದ ಪಡೆದು ಇಟ್ಕೊಂಡ್ರೆ ಆ ಒಂದು ಕಾರ್ಯಕ್ರಮ ಅನುಮೋದನೆ ಆದ ತಕ್ಷಣವೇ ಆ ಸಂಬಂಧಪಟ್ಟಂಥ ರೈತರಿಗೆ ನಾವು ದೂರವಾಣಿ ಮುಖೇನ ಸಂಪರ್ಕ ಮಾಡಿ ನಿಮ್ಮದು ಜಾಬ್ ಕಾರ್ಡು ಮತ್ತು ಇನ್ನಿತರ ಡೀಟೇಲ್ಸ್ ಏನಿದ್ದಾವೆ ಅದನ್ನೆಲ್ಲ ತೆಗೆದುಕೊಂಡು ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಒಂದು ವರ್ಕ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತೇವೆ. ಆ ವರ್ಕ್ ಐ ಡಿ ಕ್ರಿಯೇಟ್ ಮಾಡಿ NMRನ ಜನ್ರೇಟ್ ಮಾಡಿದ್ರೆ ಅವರು ಆ ದಿವಸದಿಂದ ಅವರು ಒಂದು ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ಬೋದು. ಪ್ರಾರಂಭ ಆಗಿ ಅದು ಮುಕ್ತಾಯ ಆದ ನಂತರ ಅದು ಮುಕ್ತಾಯ ವರದಿಯನ್ನು ವಿವಿಧ ಸ್ಟೇಜ್ಗಳಲ್ಲಿ ಫೋಟೋಗಳನ್ನು ತೆಗೆದು GPS ಫೋಟೋಗಳನ್ನು ತೆಗೆದು ಸೊ ಅನುಮೋದನೆ ಮಾಡಿ ಅವರು ಅಕೌಂಟಿಗೆ ಜಾಬ್ ಕಾರ್ಡ್ ಇದ್ದಂಥ ಅಕೌಂಟಿಗೆ ನರೇಗಾ ಕಾಮಗಾರಿಯಲ್ಲಿ ಪಾವತಿ ಮಾಡ್ತಕ್ಕಂಥ ಮೊತ್ತವನ್ನು ಅವ್ರ ಅಕೌಂಟಿಗೆ ಡೈರೆಕ್ಟಾಗಿ ಹೋಗುವಂಥದ್ದು ಕೂಡ ಅವಕಾಶ ಇದೆ. ಸೊ ಹಾಗಾಗಿ ಇದರಲ್ಲಿ ಎರೆಹುಳು ತೊಟ್ಟಿ ಆಗಲಿ, ಬಯೋಡೈಜೆಸ್ಟರ್ ಆಗಲಿ ಅಥವಾ ದನದ ಕೊಟ್ಟಿಗೆ ಆಗಲಿ, ಇವೆಲ್ಲ ಕಾರ್ಯಕ್ರಮಗಳನ್ನು ನೀವು ನರೇಗಾದಲ್ಲೂ ಕೂಡ ಮಾಡಿಸ್ಕೊಳ್ಳೋಕ್ಕೆ ಭಾಳ ಮುಖ್ಯ ಅವಕಾಶಗಳಿದ್ದಾವೆ. ಸಾವಯವ ಕೃಷಿ ಅನ್ನೋದು ಒಂದು ಬರ ನಿರ್ವಹಣೆಗೆ ಒಂದು ಪ್ರಬಲವಾದ ಅಸ್ತ್ರ ಅಂತಲೇ ಹೇಳಲಾಗತ್ತೆ. ಹೌದು. ತೇವಾಂಶವನ್ನು ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ಇರಬಹುದು, ಅಥವಾ ಮಳೆ ನೀರನ್ನು ಮಣ್ಣಲ್ಲಿ ಹಿಡಿದಿಟ್ಕೊಳ್ಳುವಂತಹ ಅಂಶ ಇರಬಹುದು. ಈಗ ರಾಜ್ಯ ಅಥವಾ ನಮ್ಮ ಪ್ರದೇಶ ಹಿಂದೆಂದೂ ಕಾಣದಂತಹ ಬರವನ್ನು ಕಂಡಿದೆ. ಈ ಹಿನ್ನೆಲೆಯಲ್ಲಿ ಏನಾದರೂ ತಾವು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಮೊದಲೇ ಹೇಳಬೇಕಿತ್ತಿದ್ದನ್ನು ಅಂದರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಾವೀಗ ತೆಗೆದುಕೊಂಡ್ರೆ ಒಂದು 8ರಿಂದ 10% ಅಷ್ಟು ರೈತರು ಈ ಸಾವಯವ ಕೃಷಿಗೆ ಅವಲಂಬಿತರಾಗಿ ಈಗ ಆಲ್ರೆಡಿ ಮಾಡ್ತಾಯಿದ್ದಾರೆ. ಅವರು ಏನೇ ಆದರೂ ಕೂಡ ಒಂದು ರಾಸಾಯನಿಕ ಪದ್ಧತಿಯನ್ನು ಬಳಕೆ ಮಾಡೋಕ್ಕೆ ಬರೋದೇ ಇಲ್ಲ ಅವರು. ಎರಡನೇದಾಗಿ ಸ್ವಾವಲಂಬಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಜಮೀನಲ್ಲಿ ಏನು ಪದಾರ್ಥಗಳು ಸಿಗ್ತವೆ ಅದನ್ನೇ ಬಳಕೆ ಮಾಡಿ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಹೊರಗಡೆಯಿಂದ ಬೀಜ ತರುವಂಥದ್ದು ಮತ್ತು ಇನ್ನಿತರ ಬೇರೆ ಸಾವಯವ ಪದಾರ್ಥಗಳಂತ ತಕ್ಕಂಥದ್ದು ಏನೂ ಮಾಡೋದಿಲ್ಲ. ಅದಕ್ಕೆ ಬೇಕಾದಂಥ 1-2 ಹಸು ಕಟ್ಟುವಂಥದ್ದು, ಕೋಳಿ ಸಾಕಣೆ ಮಾಡ್ತಕ್ಕಂಥದ್ದು, ಈ ರೀತಿಯಾದಂಥ ವಿವಿಧ ತ್ಯಾಜ್ಯಗಳನ್ನು ಬಳಕೆ ಮಾಡೋದಕ್ಕೆ ಏನು ಬೇಕು ಅವೆಲ್ಲವನ್ನು ಪೂರಕವಾಗಿ ಅವರು ಮೊದಲೇ ಅವರ ಜಮೀನಿನಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬಹಳ ಸಾವಯವ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥ ರೈತರು ಬಹಳ ಮಂದಿ ಸಿಗ್ತಾರೆ.
ಆದರೆ ಒಂದೇ ಒಂದು ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ, ರೈತರು ತಾವು ಸಾವಯವ ಕೃಷಿಯನ್ನು ಅಳವಡಿಕೆ ಮಾಡಿಕೊಂಡು ಮಾಡ್ತಾಯಿದ್ರೂ ಕೂಡ ಅಧಿಕೃತವಾಗಿ ಆ ಒಂದು ಸಾವಯವ ಕೃಷಿಯಲ್ಲೇ ಮಾಡ್ತಾಯಿದ್ರೆ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕಾಗ್ತದೆ. ಅಲ್ಲಿ ಯಾವುದೇ ರೀತಿಯಾದಂಥ ಪದಾರ್ಥಗಳನ್ನು ಬೆಳೆದು ಅವರು ಸಾವಯವಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥ ಅಂಥೇಳಿ ಕನ್ಸ್ಯೂಮರ್ಗಳಿಗೆ ಕೊಡಬೇಕು ಅಂತಂದರೆ ಆ ಒಂದು ಸರ್ಟಿಫಿಕೇಟು ಇದ್ದರೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಏನೋ ಸಹಾಯ ಆಗುತ್ತೆ ಮತ್ತು ಹೆಚ್ಚು ಲಾಭ ಕೂಡ ಆಗುತ್ತೆ. ಸೊ ಇವಾಗ ಇಲ್ಲಿ ಇರ್ತಕ್ಕಂಥ ರೈತರು ಅದನ್ನು ಬಿಟ್ಟು ಅವರು ಕಳೆದ 15 ವರ್ಷದಿಂದ 10 ವರ್ಷದಿಂದ 20 ವರ್ಷದಿಂದ ಸಾವಯವ ಕೃಷಿಯನ್ನು ಮಾಡ್ಕೊಬರ್ತಾಯಿದ್ದಾರೆ. ಆವಾಗ ಏನಾಗುತ್ತೆ, ಅವರಲ್ಲಿ ಬರ್ತಕ್ಕಂಥ ಏನು ಪ್ರಾಡಕ್ಟ್ಸ್ಗಳಿದ್ದಾವೆ ಅದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಅವ್ರಿಗೆ ಗೊತ್ತಿರೋರು ಮಾತ್ರ ಅದನ್ನು ಪರ್ಚೇಸ್ ಮಾಡ್ತಾರೆ. ಹೌದು, ಈ ರೈತ ಯಾವುದೇ ರೀತಿಯಾದಂಥ ರಾಸಾಯನಿಕಗಳನ್ನು ಬಳಕೆ ಮಾಡಿಕೊಳ್ದೇನೆ ಇವರು ಬೆಳೀತಾ ಇದ್ದಾರೆ, ಸೊ ನಾನು ಇಲ್ಲೇ ತಗೊಬೇಕು ಅಂತೇಳಿ ಮಾಡ್ತಾರೆ. ಬಟ್ ಅದೇ ಒಂದು ಪ್ರಾಡಕ್ಟ್ನ ಅವರು ಹೊರಗಡೆ ಜಿಲ್ಲೆಯಿಂದ ಹೊರಗಡೆ ಅಥವಾ ರಾಜ್ಯದಿಂದ ಹೊರಗಡೆ ಕಳಿಸ್ಬೇಕು ಅಂತಂದರೆ ಅವರಿಗೆ ಒಂದು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ದು ಒಂದು ಸರ್ಟಿಫಿಕೇಟು ಖಂಡಿತ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ರೈತರು ಈಗ ಆಲ್ರೆಡಿ ಯಾರು ಸಾವಯವ ಕೃಷಿಯನ್ನು ಬಳಕೆ ಮಾಡ್ತಾಯಿದ್ದಾರೆ, ನನಗೆ ಅವರಿಗೆ ಸಲಹೆ ಕೊಡೋದೇನಂತಂದರೆ, ನಿಮ್ಮ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಕೊಡೋದಕ್ಕೋಸ್ಕರ ನಮ್ಮ ಇಲಾಖೆಯನ್ನು ತಾವು ಸಂಪರ್ಕ ಮಾಡ್ಬೋದು. ನಾವು ಅಪೇಡ ಈ ರೀತಿಯಾದಂಥ ಸಂಸ್ಥೆಗಳಿದ್ದಾವೆ, ಅವರನ್ನು ಕರೆದು ಅವರು ಒಂದು 3 ಹಂತದಲ್ಲಿ ನಿಮ್ಮ ಜಮೀನಲ್ಲಿ ಮಣ್ಣಿನ ಸ್ಯಾಂಪಲನ್ನು ತೆಗೆದುಕೊಂಡು ವಿವಿಧ ರೀತಿಯಾದಂಥ ಏನು ಟೆಸ್ಟ್ಗಳನ್ನು ಮಾಡಿ ನಿಮಗೆ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ. ಅದನ್ನು ಉಪಯೋಗ ಮಾಡ್ಕೊಂಡ್ರೆ ನಿಮ್ಮ ಪ್ರಾಡಕ್ಟಿಗೆ ಇನ್ನೂ ಹೆಚ್ಚಿನ ಬೆಲೆಯಲ್ಲಿ ನಿಮ್ಮ ಬ್ರ್ಯಾಂಡ್ ನೇಮಲ್ಲೇ ನೀವು ಮಾರಾಟ ಮಾಡೋದಕ್ಕೆ ತುಂಬ ಕನ್ಸ್ಯೂಮರ್ಸು ಮುಂದೆ ಬರ್ತಾರೆ. ಈಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಆಗಿರೋದ್ರಿಂದ ಈಗ ಮೊದಲ ಥರ ರೈತರು ಇಲ್ಲಿ ಮಾರ್ಕೆಟಿಗೆ ತಂದು ಮಾರಾಟ ಮಾಡಬೇಕು ಅಥವಾ ಇಲ್ಲಿ ಫುಟ್ಪಾತಲ್ಲಿಟ್ಟು ಮಾರಾಟ ಮಾಡಬೇಕು ಅಥವಾ ನಾನು ಮಾರಾಟ ಮಾಡಿದ್ರೆ ಆ ಬೆಲೆ ಕೊಡ್ತಾರೋ ಇಲ್ವೋ ಅನ್ನೋ ಯೋಚನೆ ಬೇಕಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ನಿಮ್ಮಲ್ಲಿ ಬೆಳೀತಕ್ಕಂಥ ಯಾವ್ಯಾವ ವಿಧಗಳಿದ್ದಾವೆ, ಅಂದರೆ ಯಾವ ಕ್ರಾಪ್ನ ನೀವು ಬೆಳೀತಾ ಇದ್ದೀರಿ, ಯಾವ ಪ್ರಾಡಕ್ಟ್ ಬರ್ತಾಯಿದೆ, ನಿಮ್ಮಲ್ಲಿ ಯಾವಾಗ ಅವೈಲೇಬಿಲಿಟಿ ಆಗುತ್ತೆ ಅನ್ನೋದನ್ನ ನೀವು ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋದರೆ ನಿಮಗೆ ಮುಂಗಡವಾಗಿ ನಿಮಗೆ ಡಿಮ್ಯಾಂಡು ಕನ್ಸ್ಯೂಮರ್ಗಳಿಂದ ಬರುತ್ತೆ. ನನಗೆ ಇಷ್ಟು ಕೆ ಜಿ ಇದನ್ನು ಕೊಡಿ, ನನಗೆ ಈ ಮಂತಲ್ಲಿ ಇಷ್ಟು ಕೆ ಜಿ ನಮ್ಮ ಡಿಮ್ಯಾಂಡ್ ಇದೆ, ನೀವು ಸಪ್ಲೈ ಮಾಡ್ತೀರಾ ಹೇಗೆ ಅಂಥೇಳಿ. ಈ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಕೆಲಸವನ್ನು ಮಾಡಿದ್ದಾವೆ. ಅದೇ ರೈತ ಉತ್ಪಾದಕ ಸಂಸ್ಥೆಗಳು ಅಂತ ತಾವೇ ಏನು ಮಾಡಿದ್ದೀರಲ್ಲ, ಅದು ಕೂಡ ಈ ನಿಟ್ಟಿನಲ್ಲಿ ಕಾರ್ಯ ನಿರ್ವಹಿಸ್ತಾ ಇರಬೇಕು. ಹೌದು, ಅದನ್ನೇ ನಾನು ಏನೇನು ಹೇಳ್ತಾ ಇದ್ದೀನಿ, ರೈತ ಉತ್ಪಾದಕರ ಸಂಸ್ಥೆಗಳು ಕೂಡ ಕೆಲವೊಂದು ರೈತರು ಯಾರು ಸಾವಯವದಲ್ಲೇ ಬೆಳೆದಿದ್ದಾರೆ ಅವೆಲ್ಲ ರೈತರನ್ನು ವಿವಿಧ ಹಂತದಲ್ಲಿ ಪರಿಶೀಲನೆ ಮಾಡಿ ಅವರಿಂದ ಬರ್ತಕ್ಕಂಥ ಏನು ಪ್ರಾಡಕ್ಟ್ಸ್ಗಳಿದ್ದಾವೆ ಅದು ಉತ್ಪಾದಕರ ಸಂಸ್ಥೆ ವತಿಯಿಂದನೇ ಕೂಡ ಕನ್ಸ್ಯೂಮರ್ಗೆ ಕೊಡ್ತಾ ಇದ್ದಾರೆ. ಅದು ರಾಗಿ ಆಗಿರ್ಬೋದು ಅಥವಾ ತೆಂಗಿನಕಾಯಿ ಆಗಿರ್ಬೋದು ಅಥವಾ ಸಿರಿಧಾನ್ಯಗಳಾಗಿರ್ಬೋದು ಅಥವಾ ಬೆಲ್ಲ ಇರ್ಬೋದು. ಸೊ ಈ ರೀತಿಯಾದಂಥ ವಿವಿಧ ಪರಿಕರಗಳನ್ನು ರೈತರು ಈಗ ಆಲ್ರೆಡಿ ಕೊಡ್ತಾ ಇರೋದ್ರಿಂದ ಒಬ್ಬನೇ ರೈತ ತಾನು ಕನ್ಸ್ಯೂಮರ್ನ ಹುಡ್ಕೋ ಬದಲು ಈ ರೀತಿಯಾದಂಥ ಒಟ್ಟಾಗಿ ಎಲ್ಲ ಸೇರಿ ಸಾವಯವ ಕೃಷಿಕರು ಎಲ್ಲ ಒಟ್ಟಾಗಿ ಸೇರಿ ಸಾವಯವ ಕೃಷಿಕರ ಸಂಘ ರೀತಿಯಲ್ಲಿ ಒಂದು FPOವನ್ನು ಮಾಡಿ ಆ ಮೂಲಕ ನೀವು ಮಾರಾಟ ಮಾಡಿದ್ರೆ ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆಯೂ ಬರುತ್ತೆ, ರೈತರಿಗೂ ಕೂಡ ಒಳ್ಳೆ ಬೆಲೆ ಸಿಗುತ್ತೆ. ಸೊ ಆದ್ದರಿಂದ ಎಲ್ಲ ಇರ್ತಕ್ಕಂಥ ರೈತರು ನೀವು FPO ಮುಖಾಂತರ ನಿಮ್ಮ ಪ್ರಾಡಕ್ಟ್ನ ಬ್ರ್ಯಾಂಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಅದಕ್ಕೆ ಬೇಕಾದಂಥ ತರಬೇತಿಯನ್ನು ಕೂಡ ನಮ್ಮ ಇಲಾಖೆಯಿಂದ ಕೊಡ್ತೇವೆ. ಸೊ ನೀವು ಪ್ಯಾಕಿಂಗ್ ಮಾಡಬೇಕಾ, ಬ್ರ್ಯಾಂಡಿಂಗ್ ಮಾಡಬೇಕಾ, ಅದಕ್ಕೂ ಕೂಡ ತರಬೇತಿ ಕೊಡ್ತೀವಿ. ನಿಮಗೆ ಇವೆಲ್ಲ ಪ್ಯಾಕಿಂಗು ಬ್ರ್ಯಾಂಡಿಂಗ್ ಎಲ್ಲ ಮಾಡೋಕ್ಕೆ ಮತ್ತು ಶೇಖರಣೆ ಮಾಡೋದಕ್ಕೆ ಇವಕ್ಕೆಲ್ಲ ನಿಮಗೆ ಗೋಡನ್ನು ಈ ರೀತಿ ಎಲ್ಲ ಬೇಕಾ, ಅದಕ್ಕೂ ಕೂಡ ನಮ್ಮ PMFME ಯೋಜನೆಯಡಿಯಲ್ಲಿ ಅದಕ್ಕೂ ಕೂಡ ಸಬ್ಸಿಡಿ ದರದಲ್ಲೇ ನಾವು ಕೂಡ ನಿಮಗೆ ಸಹಾಯಧನವನ್ನು ಕೊಟ್ಟು ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಬ್ಯಾಂಕ್ ಮುಖಾಂತರ ಲೋನನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಸೊ ಆದ್ದರಿಂದ ವಿವಿಧ ಯೋಜನೆಗಳು ಇರೋದ್ರಿಂದ ರೈತರು ಒಬ್ಬೊಬ್ಬರೇ ಮಾರೋದಕ್ಕಿಂತ ನೀವು ಸಂಘಟಿತರಾಗಿ ಈ ಒಂದು ಸಂಘದ ಮುಖಾಂತರ ನೀವು ಮಾರಾಟ ಮಾಡಿದಲ್ಲಿ ನಿಮಗೆ ಹೆಚ್ಚು ಬೆಲೆ ಸಿಗುತ್ತೆ. ಮತ್ತು ದೊಡ್ಡ ದೊಡ್ಡ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಏನು ಸಂಸ್ಥೆಗಳು ಬರ್ತಾವೆ ಮುಂದೆ ಅವ್ರಿಗೂ ಕೂಡ ನೀವು ಇದನ್ನು ಸಪ್ಲೈ ಮಾಡೋದಕ್ಕೆ ಬಹಳ ಉಪಯೋಗ ಆಗುತ್ತೆ. ಉದಾಹರಣೆಗೆ ಈಗ ಬೆಂಗಳೂರಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ಗಳು ಎಲ್ಲದಕ್ಕೂ
ಅಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಲೀಡರ್ ಏನಿದ್ದಾರೆ ಅವರಿಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ಒಂದು ಸತಿ ಮನವರಿಕೆ ಆದರೆ ನೀವು ಅವ್ರು ಕೇಳ್ತಕ್ಕಂಥ ಡಿಮ್ಯಾಂಡ್ನ ಪೂರೈಕೆ ಮಾಡೋದೇ ಬಹಳ ಕಷ್ಟ ಆಗ್ತದೆ. ಈ ರೀತಿಯಾದಂಥ ಎಲ್ಲ ಮಾರುಕಟ್ಟೆಯನ್ನು ನಾವು ಹುಡುಕ್ಸೋಕ್ಕೆ ಭಾಳ ಉಪಯೋಗ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಸಾವಯವದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬೆಳೀತಾ ಇರತಕ್ಕಂಥ ರೈತರೇನಿದ್ದೀರಿ, ನೀವು ಸಂಘಟಿತರಾಗಿ ಒಂದು FPOನ ಮಾಡಿ ಅದರ ಮೂಲಕ ನಮ್ಮ ಇಲಾಖೆಯಿಂದ ಯಾವ ರೀತಿ ಸಹಾಯಧನ ಬೇಕು ಅಥವಾ ತಾಂತ್ರಿಕ ಸಲಹೆಗಳೇನು ಬೇಕು ಅವೆಲ್ಲವನ್ನು ನಾವು ಕೊಡ್ತೀವಿ. ಇದ್ರ ಜೊತೆಗೂ ಕೂಡ ಈಗ ಸಾವಯವದಲ್ಲಿ ಬೆಳೆದು ಭಾಳ ಹೆಚ್ಚಿನ ಲಾಭ ಪಡಿತಾ ಇರತಕ್ಕಂಥ ರೈತರೇನಿದ್ದಾರೆ ಅವ್ರನ್ನೂ ಕೂಡ ಇಲ್ಲಿ ಕರೆದು ಅವರ ಅನಿಸಿಕೆಗಳು ಏನು ಮಾಡಿದರೆ ನಿಮ್ಮ ಆದಾಯ ದ್ವಿಗುಣ ಆಗುತ್ತೆ, ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಪ್ರಗತಿಪರ ರೈತರು, ಸಾವಯವ ರೈತರೇನಿದ್ದಾರೆ ಅವ್ರನ್ನೂ ಕೂಡ ಕರೆದು ನಿಮಗೆ ಒಂದು ಮನದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಇಲಾಖೆ ಮುಖಾಂತರ ನಾವು ಮಾಡೋಕ್ಕೆ ಇಚ್ಛೆಪಡ್ತೀವಿ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಚಂದ್ರಶೇಖರ್ ಅವರೇ ತಮ್ಮನ್ನೇ ನೇರವಾಗಿ ಕೃಷಿಕರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ? ಓಕೆ, ಹೇಳ್ತೀನಿ. 8277933100. ಇನ್ನೊಮ್ಮೆ 8277933100. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 8277933100. ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಇದುವರೆಗೂ ಸಾವಯವ ಕೃಷಿಗೆ ಸರ್ಕಾರದ ಬೆಂಬಲ ಹಾಗೂ ಇಲಾಖೆ ಸವಲತ್ತುಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಸಾವಯವ ಕೃಷಿಗೆ ಸರ್ಕಾರದ ಬೆಂಬಲ ಮತ್ತು ಇಲಾಖೆಯ ಸವಲತ್ತುಗಳನ್ನು ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ BS ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಬೆಳೆ ತ್ಯಾಜ್ಯ ನಿರ್ವಹಣೆ ಮೂಲಕ ಸಾವಯವ ಇಂಗಾಲ ಹೆಚ್ಚಿಸುವಿಕೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ GH ಯೋಗೀಶ್ ಮತ್ತು ನಂಜನಗೂಡು ತಾಲೂಕು ಮುದ್ದಹಳ್ಳಿಯ ಚಿಕ್ಕಸ್ವಾಮಿ ಅವರೊಂದಿಗೆ ಸಂವಾದವಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿ ಇದೆ, ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯಲ್ಲ ಅಮೃತವು. ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ P ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ನೆರವು R ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ N ಕೇಶವಮೂರ್ತಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಇದುವೇ ಕೃಷಿ ಸಂಪದಾ.